ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೇಕ್ರಿ ಸ್ಟೈಲ್ ಶಂಕರಪೊಳೆ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ನಾನೀಗ ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಶಂಕರಪೊಳೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ಬಟ್ಲಿಂದ ನಾನು ಅಳತೆ ಮಾಡಿ ಹಾಕ್ತೀನಿ. ಈ ಬಟ್ಲಲ್ಲಿ ನಾನು ಅರ್ಧ ಬಟ್ಲಷ್ಟು ಹಾಲು ಹಾಕ್ತೀನಿ. ನಾನೀಗ ಒಂದು ಅರ್ಧ ಬಟ್ಲಷ್ಟು ಹಾಲು ಹಾಕ್ಕೊಂಡಿನಿ. ಈಗ ಇದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ತೀನಿ. ನಾನು ಇದಕ್ಕೆ ಸಕ್ಕರೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿನಿ. ನೀವು ಪುಡಿ ಮಾಡಿರೋ ಸಕ್ಕರೆನಾದರೂ ಹಾಕ್ರಿ, ಇಲ್ಲಾಂದರೆ ಹಂಗೆ ಇರೋ ಸಕ್ಕರೆನಾದ್ರೂ ಹಾಕ್ರಿ. ಹಂಗೆ ಇರೋ ಸಕ್ಕರೆ ಹಾಕಿದರೆ ಸ್ವಲ್ಪ ಕರಗತನ ಟೈಮ್ ತೊಗೊಳುತ್ತೆ. ಈ ಥರ ಪುಡಿ ಮಾಡಿದ್ದಾದರೆ ಬೇಗನೆ ಜಲ್ದಿನೂ ಕರಗಿಬಿಡುತ್ತೆ, ಟೈಮ್ ಭಾಳ ತೊಗೊಳಲ್ಲ. ಇದಕ್ಕೆ ಮೈದಾ ಹಿಟ್ಟು ಮಾತ್ರ ನೀವು ಇದು ಎಷ್ಟು ಹಿಟ್ಟು ಗಟ್ಟಿ ಆಗುತ್ತಾ ಅಲ್ಲಿ ತನಕ ಮೈದಾ ಹಿಟ್ಟು ಹಾಕಿ ನಾದಬೇಕಾಗತ್ತಾ. ಈಗ ನಾನು ಇಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಈಗ ನಾವು ನಿಮ್ಗೆ ಅಂದಾಜು ಅಳತೆ ಬೇಕಂದರೆ ಈಗ ಒಂದು ಬಟ್ಲು ಸಕ್ಕರೆ ಪುಡಿ ಹಾಕಿದ್ವಲ್ಲ, ಎರಡು ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿನೇ ಮೈದಾ ಹಿಟ್ಟು ಹೋಗುತ್ತಾ. ಈಗ ಇದರಲ್ಲಿ ನಾನು ಸ್ವಲ್ಪ ತುಪ್ಪ ಸೇರಿಸ್ತೀನಿ. ನಾನು ಈಗ ತಾನೇ ತುಪ್ಪನ ಕಾಸಿಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತೀನಿ. ಒಂದು ಸ್ಪೂನ್ ಇಲ್ಲ, 1.5 ಸ್ಪೂನಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ. ನಾನು ಈಗ ತಾನೇ ಕಾಸಿಟ್ಟಿರೋ ತುಪ್ಪ ಹಾಕ್ತೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳಣ್ರಿ. ಸಕ್ಕರೆ ಇದರಲ್ಲಿ ನೀಟಾಗಿ ಕರಗಬೇಕು ಹಾಲಲ್ಲಿ. ಈ ಥರ ನೀಟಾಗಿ ಸಕ್ಕರೆನ ಹಾಲಲ್ಲಿ ಕರಗಿದ ಮೇಲೆ ನಾವು ಇದಕ್ಕೆ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಳಂಬ್ರಿ. ಈ ಥರ ಪೌಡ್ರ್ ಮಾಡಿದ ಮೇಲೆ ಸಕ್ಕರೆ ಭಾಳ ಹೊತ್ತು ಟೈಮ್ ತೊಗೊಳಲ್ಲ. ನಾವು ಹಂಗೆ ಸಕ್ಕರೆ ಹಾಕಿದರೆ ಇದೆಲ್ಲ ಪೂರ್ತಿ ಕರಗತನ ನಾವು ಇದೇ ಥರ ಕೈ ಆಡಿಸ್ಬೇಕಾಗತ್ತೆ. ನೋಡಿರಿ, ಈಗ ಹಾಲಲ್ಲಿ ಸಕ್ಕರೆ ತುಪ್ಪ ಹಾಕಿದ್ವಿ. ಈಗ ತುಪ್ಪ ಹಂಗೆ ಬೇರೆ ಬೇರೆ ಆಗ್ತಾಯಿದೆ. ಇದಕ್ಕೆ ನಾನೀಗ ಮೈದಾ ಹಿಟ್ಟು ಸೇರಿಸ್ತೀನಿ. ಸಕ್ಕರೆ ಕರಗಿದೆ ನೋಡ್ರಿ. ಈಗ ಒಂದು ಬಟ್ಲ ನಾನು ಹಿಟ್ಟು ಹಾಕ್ತೀನಿ. ಈಗ ಇನ್ನೂ ಒಂದು ಬಟ್ಲನ್ನ ಹಿಟ್ಟು ನೋಡಿ ಹಾಕ್ಕೊಳಂಬ್ರಿ. ಎಷ್ಟು ಬೇಕಾಗುತ್ತಾ ಅಷ್ಟು. 2 ಬಟ್ಲ ಜಾಸ್ತಿನೇ ಹೋಗುತ್ತೆ ಹಿಟ್ಟು, ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ಲ, ನೀರು ಬಿಡುತ್ತದು. ಈಗ ಇನ್ನೂ ಒಂದು ಬಟ್ಲಷ್ಟು ಹಿಟ್ಟು ಹಾಕ್ಕೊತೀನಿ. ಈಗ ನೀಟಾಗಿ ಈ ಥರ ಕಲಿಸ್ಕೊಳ್ರಿ. ಇವು ಟೇಸ್ಟ್ ಸೇಮ್ ನೀವು ಬೇಕ್ರಿಯಲ್ಲಿ ಏನು ಶಂಕರಪೊಳೆ ತರ್ತಿರಲ್ಲ ಅದೇ ಥರನೇ ಇರುತ್ತೆ. ಟೇಸ್ಟೂ ಭಾಳ ಚೆನ್ನಾಗಿರ್ತತೆ. ನೀವು ಎಣ್ಣೆ ಹಾಕಬೇಕು ಅನ್ನೋರು ಎಣ್ಣೆ ಹಾಕ್ರಿ. ತುಪ್ಪ ಅಂತೂ ಸ್ವಲ್ಪ ಹಾಕಲೇಬೇಕು. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರ್ತತೆ. ನೋಡಿರಿ, ಈಗ 2 ಬಟ್ಲ ಹಿಟ್ಟು ಹಾಕಿದ್ವಿ, ಅಂದರೂ ಹಿಟ್ಟು ಎಷ್ಟು ಹಳ್ಳಕ್ಕಾಯ್ತಂತ. ಈಗ ಇದಕ್ಕೆ ಇನ್ನೂ ಒಂದು ಅರ್ಧ ಬಟ್ಲಷ್ಟು ಹಿಟ್ಟು ಸೇರಿಸಣ್ರಿ. ಅದಕ್ಕೆ ನಾನು 1 ಬಟ್ಲ ಸಕ್ಕರೆಗೆ 2 ಬಟ್ಲ ಹಿಟ್ಟಂತ ಅಂದಾಜು ಹೇಳಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ ಹಿಟ್ಟು ಅಂತ ಹೇಳಿರೋದು. ಇನ್ನೂ ಒಂದು ಅರ್ಧ ಬಟ್ಲಷ್ಟು ಹಿಟ್ಟು ಹಾಕ್ಕೊಳಂಬ್ರಿ. ಇನ್ನೂ ಒಂದು ಈಗ ಹಿಟ್ಟು ನೋಡಿಕೊಂಡು ಹಾಕ್ಕೊಳಂಬ್ರಿ. ಈಗ ನಾನೊಂದು 1/4 ಬಟ್ಲಷ್ಟು ಹಿಟ್ಟು ಹಾಕೀನಿ. ಇದು ಹಿಟ್ಟನ್ನು ನೀವು ಭಾಳ ಗಟ್ಟಿಗೆ ನಾದಬಾರ್ದು. ನೀವು ಭಾಳ ಪ್ರೆಷರ್ ಹಾಕಿ ಹಿಟ್ಟು ನಾದಿದ್ರೆ ಇವು ಒಳಗೆ ಕ್ರಿಸ್ಪಿಯಾಗಿ ಆಗಲ್ಲ. ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳಂಬ್ರಿ. ಇದಕ್ಕೆ ನಾನೀಗ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತೀನಿ, ಅಡುಗೆ ಸೋಡಾ. ಇದನ್ನ ನೀಟಾಗಿ ಈ ಥರ ಕೈಯಲ್ಲೇ ಕಲಿಸ್ಕೊಳ್ರಿ. ನೀವು ಜಾಮೂನ್ ಹಿಟ್ಟು ನಾದ್ತಿರಲ್ಲ ಅದೇ ಥರ
ನೋಡಿ ಇನ್ನೂ ಹಿಟ್ಟು ಬೇಕಾಗುತ್ತಾ. ನಾನೀಗ 1/4 ಬಟ್ಲ ಹಾಕಿದ್ನಲ್ಲ, ಇನ್ನೂ 1/4 ಬಟ್ಲ ಹಿಟ್ಟು ಸೇರಿಸ್ತೀನಿ. ಇದು ನಮ್ಗೆ ಲಟ್ಸಕ್ಕೆ ಬರಬೇಕು, ಆ ಹದದಲ್ಲಿ ಇರಬೇಕು ಹಿಟ್ಟು. ಈಗ ಸರಿ ಹೋಯ್ತು ನೋಡ್ರಿ. ಇಷ್ಟೇ ಇರಲಿ, ನೀವು ಭಾಳ ಪ್ರೆಷರ್ ಕೊಟ್ಟು ಹಿಟ್ಟು ನಾದೋದು ಅವಶ್ಯಕತೆ ಇಲ್ಲ. ಈ ಥರ ಬೆರಳುಗಳ ಸಹಾಯದಿಂದ ಮಾತ್ರ ಹಿಟ್ಟನ್ನ ನಾದ್ರಿ. ಇದು ನಮ್ಗೆ ದಟ್ಸಕ್ಕೆ ಬರೋ ಹದದಲ್ಲಿ ಐತೆ. ಈಗ ಇದನ್ನೊಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಬಿಡಂಬ್ರಿ. ಈಗ ನೀಟಾಗಿ ರೆಡಿ ಆಯಿತು. ಈಗ ಇದನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಡಣ್ರಿ ಹಿಟ್ಟನ್ನ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡಣ್ರಿ. ನಾನು ಈ ಹಿಟ್ಟಿಗೆ ನೀರು ಹಾಕದೇ ಬರೀ ಹಾಲು ಮತ್ತು ಸಕ್ಕರೆಯಲ್ಲಿ ನಾದಿರೋದು. ಈಗ ಮುಚ್ಚಿಟ್ಬಿಡಣ್ರಿ. 5 ನಿಮಿಷ ಚೆನ್ನಾಗಿ ನೆನಿಲಿ ಇದು. ಈಗ 5 ನಿಮಿಷ ಆಗಿದೆ. ಹಿಟ್ಟು ತೆಗೆದು ನೋಡಣ್ರಿ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಈ ಹಿಟ್ಟನ್ನ ತಕ್ಕೊಂಡು ಈ ಥರ ನೀವು ಲಟ್ಟಣಿಕೆ ಮಣಿ ತೊಗೊಳ್ರಿ. ಈ ಹಿಟ್ಟು ಹಿಂಗೆ ನೋಡಿದರೆ ಈ ಥರ ಇರಬೇಕು ಒಳಗಡೆ, ಅಂದರೆ ನಿಂಗೆ ಶಂಕರಪೊಳೆ ಭಾಳ ಕ್ರಿಸ್ಪಿಯಾಗಿ ಆಗ್ತಾವ. ಅದಕ್ಕೆ ನೀವು ಭಾಳ ಪ್ರೆಷರ್ ಹಾಕಿ ಹಿಟ್ಟು ನಾದಬಾರ್ದು ಅಂತ ಹೇಳೋದು. ಈಗ ಸ್ವಲ್ಪನೇ ಉಂಡೆ ತಗೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು, ನೀವು ಎಣ್ಣೆ ಹಚ್ಚಿ ಪೇಪರಿಗೆ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ನೀವು ಎಣ್ಣೆ ಹಚ್ಕೊಂಡು ಲಟ್ಸಿದ್ರೆ ಆಯಿತು. ರೌಂಡಾಗಿ ಚಪಾತಿ ಲಟ್ಸ್ದಾಗೆ ಲಟ್ಟಿಸ್ಕೊಳ್ರಿ. ಸ್ವಲ್ಪ ದಪ್ಪ ಇರಲಿ. ನಿಮ್ಗೆ ಬೇಕ್ರಿ ಸ್ಟೈಲಲ್ಲಿ ಬೇಕಂದರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ರಿ. ಇಷ್ಟು ದಪ್ಪ ಇರಬೇಕು. ನಿಮ್ಗೆ ಇನ್ನೂ ದಪ್ಪ ಬೇಕಂದ್ರೂ ಮಾಡ್ಕೊಳ್ರಿ. ಈಗ ಪಿಜ್ಜಾ ಕಟರಿಂದ ನೀಟಾಗಿ ಕಟ್ ಮಾಡ್ಕೊಳ್ಳೋಣ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ಬೇಕ್ರಿ ಸ್ಟೈಲಲ್ಲಿ ಬೇಕಂದರೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ರಿ. ನೀವು ಇದನ್ನು ಒಂದು ಸಲ ಮಾಡಿ ಮಕ್ಕಳಿಗೆ ಕೊಡ್ರಿ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನೀವು ಬೇಕ್ರಿಯಲ್ಲಿ ಥರ ಅವಶ್ಯಕತೆಯೇ ಇರಲ್ಲ. ಈಗ ಎಣ್ಣೆ ಕಾದಿದೆನ ನೋಡಿ ಎಣ್ಣೆಲಿ ಕರಿಯಣ್ರಿ. ಈಗ ಎಣ್ಣೆ ಬಿಸಿ ಆಗಿದೆ ನೋಡ್ರಿ. ಇವನ್ನ ಒಂದೊಂದನ್ನೇ ಈ ಥರ ಹಾಕ್ಕೊಂಡ್ರಿ. ನೀವು ಎಣ್ಣೆಲೆ ಹಾಕಿದ ಮೇಲೆ ಕೈ ಆಡಿಸ್ಬೇಡ್ರಿ. ಹಾಕಬೇಕಾದ್ರೆ ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ಈ ಥರ ನೀವು ಮಾಡಿರ್ತಕ್ಕಂಥ ಅಷ್ಟು ಶಂಕರಪೊಳೆನ ಇದರಲ್ಲಿ ಹಾಕ್ಕೊಂಬಿಡ್ರಿ. ಇಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ಹಾಕಬೇಕಾದ್ರೆ ಭಾಳ ನಿಧಾನಕ್ಕಿಲೆ ಹುಷಾರಿಂದ ಹಾಕ್ಕೊಳ್ರಿ. ಸ್ವಲ್ಪ ಕೈ ಆಡಬೇಡ್ರಿ. ಈಗೆಲ್ಲ ತಾವೇ ಬಿಟ್ಕೋತಾವ. ಈಗ ನೋಡ್ರಿ ಎಲ್ಲವೂ ಎಣ್ಣೆಲಿ ಬಿಟ್ಕೊಂಡು ನೀವು ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಒಂದಕ್ಕೊಂದು ಹತ್ತಿಗೆಂಡು ಒಡೆದೋಗ್ಬಿಡ್ತಾವ. ಗ್ಯಾಸು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಳ್ರಿ. ಎಣ್ಣೆ ಭಾಳ ಬಿಸಿಯಾಗಿದೆ. ನೀವು ಗ್ಯಾಸ್ ಭಾಳ ಜೋರಿಟ್ಟು ನೀವು ಕರೆದ್ರೆ ಒಳಗಡೆ ಹಾಗೆ ಇರುತ್ತೆ ಹಿಟ್ಟಿಟ್ಟು. ನೀಟಾಗಿ ಎಲ್ಲ ಕಡೆನೂ ಇದು ಬೆನೆಯಲ್ಲ. ಭಾಳ ಟೇಸ್ಟ್ ಚೆನ್ನಾಗಿ ಆಗ್ತಾವ.
ಈಗ ಸ್ವಲ್ಪ ಗ್ಯಾಸ್ ಮಧ್ಯಮ ಉರಿಯಲ್ಲಿ ಇಡ್ರಿ. ಇವು ಚಂದ ಫ್ರೈ ಆಗಲಿ. ಇದು ಸ್ವಲ್ಪ ಕೈ ಆಡ್ಸಣ್ರಿ. ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗ್ತಾವ. ಇವೆಲ್ಲ ಪೂರ್ತಿಯಾಗಿ ಒಳಗಡೆ ಎಲ್ಲ ಬೆಂದಿದ ಮೇಲೆ ಎಣ್ಣೆಲಿ ಈ ಥರ ನಿಂತ್ಕೊಂಡ್ಬಿಡ್ತಾವ. ಯಾವುದೇ ಥರ ನಿಮ್ಗೆ ಗುಳ್ಳೆಗಳು ಬರಲ್ಲ. ಇದು ಎಣ್ಣೆಲಿ ಬೆನೆದು ನಿಂತಿದ್ದಾವೆ ನೋಡ್ರಿ. ಈಗ ಆದಷ್ಟು ಕಡಿಮೆ ಆಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರಿ. ನೀವು ಜಾಸ್ತಿ ಬೆನ್ಸೋದು ಬೇಡ, ಮತ್ತು ಕಪ್ಪಾಗ್ಬಿಡ್ತಾವ. ಈ ಥರ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರಿ. ಇದು ಸ್ವಲ್ಪ ಆರಲಿ. ಆರಿದ ಮೇಲೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿರ್ತಾವಂತ ತೋರಿಸ್ತೀನಿ. ನಿಮಗೆ ಇನ್ನೂ ದಪ್ಪ ಬೇಕನ್ಸಿದ್ರೆ ಇನ್ನೂ ನೀವು ಮಾಡಿಕೊಂಡು ಕರ್ಕೋಬೋದು. ಈಗ ನಾನು ಇನ್ನೂ ಒಂದು ಮಾಡಿದ್ದೀನಿ, ಅದನ್ನು ಇದರಲ್ಲಿ ಎಣ್ಣೆಲಿ ಕರಿತೀನಿ. ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಕರ್ಕೊಳ್ರಿ. ಈಗ ನೋಡಿ ಫ್ರೆಂಡ್ಸ್, ಶಂಕರಪಾಳೆ ರೆಡಿಯಾಗಿದ್ದಾವೆ. ಎಷ್ಟು ಕ್ರಿಸ್ಪಿ ಆಗಿದ್ದಾವಂತ ನೋಡಿ. ನಿಮ್ಗೆ ಸೌಂಡಲ್ಲೇ ಗೊತ್ತಾಗ್ತವೆ ಎಷ್ಟು ಕ್ರಿಸ್ಪಿ ಆಗಿದ್ದಾವಂತ. ನಾನು ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿದ್ದಾವಂತ ನಿಮ್ಗೆ ಸೌಂಡಲ್ಲೇ ಗೊತ್ತಾಗುತ್ತಾ. ಈಗ ನಾನೊಂದು ಮುರಿದು ತೋರಿಸ್ತೀನಿ. ಒಳಗಡೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತವ. ಟೇಸ್ಟೂ ಅಷ್ಟೇ ಚೆನ್ನಾಗಿರ್ತವೆ. ಸೇಮ್ ಬೇಕ್ರಿ ಶೇಪಲ್ಲೇ ನೀವು ಮಾಡಿಕೊಂಡ್ರೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರದಲ್ಲೇ ಆಗ್ತವೆ ನೋಡಿರಿ. ಈ ಥರ ನೀವು ಶಂಕರಪಾಳೆ ಮಾಡಿಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಶಂಕರಪಾಳೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.